RSS ಹೆಸರು ಕೇಳಿದ್ರೆ ಮೈಯೆಲ್ಲ ಬೆಂಕಿ ಇಟ್ಕೊಳ್ತಾ ಇದ್ದಂತ ಪ್ರಿಯಾಂಕ್ ಖರ್ಗೆ ಅವರು RSS ನ ಮುಂದೆ ತಲೆ ಬಾಗಿದ್ರ. ಯಾಕೆ ಗೊತ್ತಾ? ಕರ್ನಾಟಕದ ಬೆಂಗಳೂರಿನ ವಿಧಾನ ಪರಿಷತ್ತಿನಲ್ಲಿ ಪ್ರಿಯಾಂಕಾ ಖರ್ಗೆ RSS ನ ಬಗ್ಗೆ ಮಾತನಾಡಿದ್ರು. ವಿರೋಧ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿ ಇಟ್ಟಂತಹ ಪ್ರಶ್ನೆಗೆ ಘಡ ಘಡ ಅಂತ ನಡಗಿದ್ದಾರೆ ಪ್ರಿಯಾಂಕಾ ಖರ್ಗೆ. ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ಏನಂತ ಉತ್ತರ ಕೊಟ್ಟರು? ವಿಧಾನ ಪರಿಷತ್ನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆಗಳನ್ನ ಇಟ್ಟರು. ಪ್ರತಿ ಬಾರಿಯೂ RSS ನ ಬಗ್ಗೆ ದೂರನ್ನ ನೀಡ್ತೀರಿ, ಪ್ರತಿ ಬಾರಿಯೂ RSS ನ ಬಗ್ಗೆ ಟೀಕೆ ಮಾಡ್ತೀರಿ. ಪ್ರಿಯಾಂಕಾ ಖರ್ಗೆ ಅವರೇ, RSS ರಾಜ್ಯದಲ್ಲಿ ಒಂದು ಕಳಂಕ ಆದ್ರೂ ಹೊತ್ಕೊಂಡಿದೆಯಾ? RSS ನ ಮೇಲೆ ಯಾವುದಾದ್ರೂ ಗಲಭೆಯ ಪ್ರಕರಣಗಳಿದೆಯಾ? RSS ನ ಮೇಲೆ ಯಾವುದಾದರೂ ಕಪ್ಪು ಚುಕ್ಕೆಯ ಪ್ರಕರಣ ಇದೆಯಾ ಅಂತ ಕೇಳಿದೆ. ನೀವು RSS ನ ಬಗ್ಗೆ ಮಾತನಾಡ್ತಿರಲ್ಲ, ಏಕೆ ಅಂತ ಕೇಳಿದ್ರು. ಚಲುವ ನಾರಾಯಣ ಸ್ವಾಮಿ ಇಟ್ಟಂತಹ ಪ್ರಶ್ನೆಗೆ ಪ್ರಿಯಾಂಕಾ ಖರ್ಗೆ ಬಹಳ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟರು. ಛಲವಾದಿ ನಾರಾಯಣ ಸ್ವಾಮಿ ಏನ್ ಪ್ರಶ್ನೆ ಕೇಳಿದ್ರಲ್ಲ, ನಮ್ಮ RSS ನ ಮೇಲೆ ಯಾವುದಾದ್ರೂ ಗಲಭೆಯ ಪ್ರಕರಣ ಇದೆಯಾ, ಅಥವಾ ಪಥಸಂಚಲನ ಪ್ರಕರಣಗಳ ದಾಖಲಾಗಿದೆಯಾ, ಅಥವಾ ಯಾರ ಮೇಲಾದ್ರೂ ಗಲಭೆಗಳನ್ನ ಮಾಡಿದೆಯಾ, ಅಥವಾ ಯಾರ ಮೇಲಾದ್ರೂ ದೇಶ ವಿರೋಧಿ ಚಟುವಟಿಕೆಯಿಂದ ನಡ್ಕೊಂಡಿದೆಯಾ, ನಮ್ಮ RSS ನ ಬಗ್ಗೆ ನಿಮ್ಗೆ ಯಾಕಂತಹ ದೂರು, ಅಭಿಪ್ರಾಯ, ಯಾವುದಾದ್ರೂ ಪ್ರಕರಣ ಇದ್ರೆ ತೋರಿಸ್ಕೊಡಿ, ಆಮೇಲೆ ಮಾತಾಡಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕೇಳಿದ್ರು ಪ್ರಿಯಾಂಕಾ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅವರು ಆವಾಗ ಹೇಳಿದ್ರು, RSS ನ ಮೇಲೆ ಯಾವುದೇ ಪ್ರಕರಣಗಳಿಲ್ಲ, ಯಾವುದೇ ಕೇಸ್ಗಳು ಸಹ ಇಲ್ಲ, RSS ಸ್ವಚ್ಛವಾಗಿದೆ, RSS ನ ಮೇಲೆ ಯಾವುದೇ ರೀತಿಯಾದಂತಹ ಪ್ರಕರಣಗಳು ಇನ್ನೂ ಕೂಡ ದಾಖಲಾಗಿಲ್ಲ ಅಂತ ಸ್ಪಷ್ಟವಾಗಿ ಛಲವಾದಿ ನಾರಾಯಣ ಸ್ವಾಮಿಯ ಪ್ರಶ್ನೆಗೆ ಪ್ರಿಯಾಂಕಾ ಖರ್ಗೆ ಉತ್ತರ ಹೇಗಾಗಿತ್ತು? ಯಾವುದೇ ಪ್ರಕರಣಗಳಿಲ್ಲ RSS ನ ಮೇಲೆ. ಮತ್ತೆ ಯಾವ ಆಧಾರವನ್ನ ಇಟ್ಟುಕೊಂಡು RSS ಬಗ್ಗೆ ಟೀಕೆ ಮಾಡಿ RSS ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ರಿ ಪ್ರಿಯಾಂಕಾ ಖರ್ಗೆ ಅವರೇ ಅಂತ ಛಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆ ಹಾಕಿದ್ರು. ಪ್ರಿಯಾಂಕಾ ಖರ್ಗೆ ಒಂದ್ ಸೆಕೆಂಡ್ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಂತರ ಮತ್ತೊಂದು ವಾಕ್ಯವನ್ನ ಉತ್ತರಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ. ಏನಂತ ವಾಕ್ಯವನ್ನ ಉತ್ತರಿಸಿದ್ರು? ಅಲ್ಲ, ಇದು RSS ಸ್ವಯಂ ರಾಷ್ಟ್ರೀಯ ಸಂಘ, RSS ನೋಂದಾಯಿತ ಸಂಘ ಅಲ್ಲ. ಹಾಗಾಗಿ ಯಾವುದೇ ಒಬ್ಬ RSS ನ ವ್ಯಕ್ತಿಯ ಮೇಲೆ ಆರೋಪಗಳು ಅಥವಾ ಪ್ರಕರಣ ದಾಖಲಾದ್ರೂ ಕೂಡ ಅದು ಸಂಘದ ಹೆಸರಲ್ಲಿ ಪ್ರಕರಣ ದಾಖಲಾಗೋದಿಲ್ಲ. ಅದು ದಾಖಲಾಗೋದು ಆ ವ್ಯಕ್ತಿಯ ಮೇಲೆ ಆಗತ್ತೆ. ಆ ವ್ಯಕ್ತಿ ಆ ಒಂದು ತನಿಖಾ ವಿಚಾರಗಳನ್ನು ಎದುರಿಸಬೇಕಾಗ್ತದೆ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ್ರು. ಹೌದು, ಡನ್. ಛಲವಾದಿ ನಾರಾಯಣ ಸ್ವಾಮಿಯ ಇಟ್ಟಂತಹ ಪ್ರಶ್ನೆಗೆ ಪ್ರಿಯಾಂಕಾ ಖರ್ಗೆ ಉತ್ತರ ಕೊಟ್ಟರು. ಆದ್ರೆ RSS ನ ಸಂಸ್ಥೆಯ ಮೇಲೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಅನ್ನುವಂಥದ್ದನ್ನ ಕೂಡ ಸ್ವತಃ ಗೃಹ ಸಚಿವ ಸ್ಪಷ್ಟಪಡಿಸಿದ್ರು ಪ್ರಿಯಾಂಕಾ ಖರ್ಗೆ. ಇನ್ನೊಂದು ಪ್ರಶ್ನೆ, ಮತ್ಯಾಕೆ RSS ನ ವಿರುದ್ಧ ಮಾತನಾಡ್ತೀರಿ, ಮತ್ಯಾಕೆ RSS ನ ಕಂಡ್ರೆ ಮೈ ಎಲ್ಲ ಪರ್ಚ್ಕೊಳ್ತೀರಿ ಅಂತ ಬಿಜೆಪಿ ಇವತ್ತು ಟ್ವೀಟ್ ಮಾಡ್ತಾ ಇದೆ. ಯಾಕೆ RSS ನ ಕಂಡ್ರೆ ಮೈ ಎಲ್ಲ ಪರ್ಚ್ಕೋತೀರಿ, ಯಾಕೆ RSS ನ ಕಂಡ್ರೆ ಬೆಂಕಿ ಇಟ್ಕೊಳ್ತೀರಿ? RSS ಯಾವ ತಪ್ಪನ್ನು ಮಾಡೇ ಇಲ್ವಲ್ಲ, ಅದರ ಮೇಲೆ ಯಾವುದೇ ಪ್ರಕರಣಗಳು ಇಲ್ವಲ್ಲ, ಮತ್ಯಾಕೆ RSS ನ ಕಂಡ್ರೆ ನಿಮಗೆ ಉರಿ ಅಂತ ಬಿಜೆಪಿ ಕೇಳ್ತಾ ಇದೆ, RSS ಕೂಡ ಕೇಳ್ತಾ ಇದೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಎಷ್ಟೇ ಆರೋಪಗಳನ್ನು ಮಾಡಿದ್ರು, RSS ನ ಬಗ್ಗೆ ಎಷ್ಟೇ ಮಾತನಾಡಿದ್ರು ಕೂಡ RSS ಅನ್ನ ಒಂದೇ ಒಂದು ಕಡ್ಡಿಯನ್ನು ಕೂಡ ಅಲ್ಲಾಡ್ಸಕ್ಕಾಗಲ್ಲ ಅನ್ನೋದು ಬಹುತೇಕ RSS ನ ಭಗವತ್ ಅವರಿಗೆ ಗೊತ್ತಿತ್ತು ಅನ್ಸುತ್ತೆ, ಮೋಹನ್ ಭಗವತ್ ಅವರಿಗೆ. ಹಾಗಾಗಿ ಇವರ ಯಾವುದೇ ವಿಚಾರಗಳನ್ನು ತಲೆಗೆ ಹಾಕೊಳ್ಳದೆ ಅವರು ಆರಾಮವಾಗಿದ್ರು. ಎಂತಹ ಮಂತ್ರಿ ಸ್ಥಾನವೇ ಸಿಕ್ಕರು ಪ್ರಿಯಾಂಕಾ ಖರ್ಗೆಗೆ RSS ಅನ್ನ ಅಲ್ಲಾಡ್ಸೋಕ್ಕೂ ಆಗಲ್ಲ ಅನ್ನುವಂಥದ್ದು ಮೋಹನ್ ಭಗವತ್ಗೆ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತ ವಾಪಸ್ ಉತ್ತರ ಕೊಡುವಂತ ಅವಶ್ಯಕತೆ ಹೋಗಿಲ್ಲ. ಇನ್ನು ನ್ಯಾಯಾಲಯದಲ್ಲೂ ಕೂಡ ಪ್ರಿಯಾಂಕಾ ಖರ್ಗೆ ಹಿನ್ನಡೆಯಾಗಿದೆ. ಏನು ಇದು ನೋಂದಾಯಿತ ಸಂಸ್ಥೆ ಅಲ್ಲ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು, ಪ್ರಶ್ನೆಯನ್ನ ಹಾಕಿದ್ರು ಪ್ರಿಯಾಂಕಾ ಖರ್ಗೆ ಅವರು.
ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಹಳ ದೊಡ್ಡ ಸಂಘವಾಗಿದೆ, ಅದರ ನೋಂದಾಯಣೆ ಕೇಳುವ ಅವಶ್ಯಕತೆ ಅಗತ್ಯ ಬಹುತೇಕ ಇಲ್ಲ ಅಂತ ವ್ಯಕ್ತಪಡಿಸ್ತೇನೋ ನ್ಯಾಯಾಲಯ. ಪ್ರಿಯಾಂಕ ಖರ್ಗೆ ಸುಮ್ಮನಾದ್ರು. ಯಾಕೆ ಬೇಕಿತ್ತಿದೆಲ್ಲ ಅನ್ನುವಂಥ ಪ್ರಶ್ನೆಗಳು ಬಹಳ ಉದ್ಭವ ಆಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಬೇಕಿತ್ತಿದು? RSS ನ ಕೆಣಕೋದು ಆಮೇಲೆ ಹೋಗಿ ಮತ್ತದು RSSಗೆ ನಮಸ್ಕಾರ ಮಾಡೋದು. ಇದು ಪ್ರಿಯಾಂಕಾ ಖರ್ಗೆ ಅವರು ನಡೆದು ಬಂದಂತ ವಿಚಾರ. RSS ನಲ್ಲೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮಧ್ಯದಲ್ಲಿ ನಡೆದಂತಹ ವಿಚಾರ ಏನು, ಆಗಸ್ಟ್ 25, 26 ಬೆಂಗಳೂರಿನ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಪ್ರಶ್ನೋತ್ತರ ಒಂದು ಲೆಕ್ಕಾಚಾರಗಳು ಬಂದಿದ್ವು. ಆ ಸಂದರ್ಭದಲ್ಲಿ ಏನು ಛಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆಗಳನ್ನು ಹಾಕಿದ್ರು, ಆ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಆಚೆ ಬಂದಿದೆ. ವಿರೋಧ ಪಕ್ಷದ ನಾಯಕನಾಗಿ ಬಹಳ ದೊಡ್ಡ ರೀತಿಯಲ್ಲಿ ವಾದವನ್ನ ಮಾಡಿ ಛಲವಾದಿ ನಾರಾಯಣ ಸ್ವಾಮಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಬಾಯಿ ಬಿಡಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಹಾಗಾಗಿ ಬಿಜೆಪಿ ಕೂಡ ಛಲವಾದಿ ನಾರಾಯಣ ಸ್ವಾಮಿಗೆ ಬೆನ್ನು ತಟ್ಟಿ ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವ ಆಧಾರವನ್ನ ಇಟ್ಟುಕೊಂಡು ಆಧಾರದ ಮೇಲೆ ನೀವು RSS ನ ವಿರುದ್ಧ ಮಾತನಾಡಿದಿರಿ ಅಂತ ಹೇಳಿ ಇವತ್ತು ಮುಗಿಬಿದ್ದಿದ್ದಾರೆ. RSS ನ ಎಲ್ಲಾ ವ್ಯಕ್ತಿಗಳಾಗಿರಬಹುದು, ಕಾರ್ಯಕರ್ತರಾಗಿರಬಹುದು, ಬಿಜೆಪಿಯ ನಾಯಕರಾಗಿರಬಹುದು. ಟೋಟಲ್ ಆಗಿ ಪ್ರಿಯಾಂಕಾ ಖರ್ಗೆಗೆ ಚಳಿ ಬಿಡಿಸಿದ್ದಾರೆ ಅನ್ನಬಹುದೇನೋ ಅನ್ಸುತ್ತೆ. ಬಿಜೆಪಿಯವರೀಗ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರ ನಡೆ ಸ್ವಲ್ಪ ಸೈಲೆಂಟ್ ರೀತಿಗೆ ಬರ್ತಾ ಇದೆ. ಬೇರೆ ಬೇರೆ ವಿಚಾರಗಳಲ್ಲಿ ವೈಲೆಂಟ್ ಆದ್ರೂ ಕೂಡ RSS ನ ವಿಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಸೈಲೆಂಟ್ ಆಗ್ತಾ ಇದ್ದಾರೆ, ಬಹಳ ಸೈಲೆಂಟ್ ಆಗಿ ನಡ್ಕೊಳ್ತಾ ಇದ್ದಾರೆ. ಯಾಕಿರಬಹುದು, ಏನಿರಬಹುದು? ವೀಕ್ಷಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತದೆ YGN ಸರ್ಕಾರ. ಕ್ಷಣಾರ್ಥದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುದ್ದಿಗಾಗಿ ಭೇಟಿ ಮಾಡೋಣ ನಾವು ನೀವು.